ನೋಡಿ ಈಗ ಮಂತ್ರಾಲಯಕ್ಕೆ ಬಂದು ಇಲ್ಲಿ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತು ಏನಂದ್ರೆ ನಾವು ಸೈಕಲ್ ಟೂರ್ ಹೊಡ್ತಿದ್ದೀವಿ ಗೈಸ್. ವ್ಯಾನ್ ಬರುತ್ತೆ, ಒಂದು 10 ಪ್ಲೇಸ್ ಹೊಂಟಿದ್ದೀವಿ ಗೈಸ್. ನಾನು ಹೋದಾಗ ಪ್ಲೇಸು ತೋರಿಸ್ತೀನಿ ಬನ್ನಿ ಗೈಸ್. ಅಲ್ಲಿ ಹೋದಾಗ ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ. ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು. ನೋಡಿ ಈಗ ಮಂತ್ರಾಲಯಕ್ಕೆ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಇದಾಗ್ಬಿಡ್ತು ಗೈಸ್, ಸಿಕ್ಕಾಪಟ್ಟೆ ಅಪ್ಪ ನಿದ್ದೆ ಇಲ್ಲ ಗೈಸ್. ಸಾಯಂಕಾಲ 12:30 ಹೊಂಟಿದ್ದಲ್ಲಿ 12:30 ಹೊಂಟಾಗ 12:30 ಅಲ್ಲ 11:30 ಇರ್ಬೋದು ಗೈಸ್. 11:30 ಹೊಂಟಿ ಇಲ್ಲಿಗೆ ಒಂದು 6 ಗಂಟೆ ಅಷ್ಟಿಗೆ ಬಂದಿದ್ವಿ ಗೈಸ್. ನೋಡಿ ನಮ್ಮ ನೀರಜ್ ಅಲ್ಲಿ ರೆಡಿ ಆಗ್ಬಿಟ್ಟಾನೆ. ನೋಡಿ ಆ ಥರ ಪಂಚೆ ಹಿಡ್ಕೊಂಡು ರೆಡಿ ಆಗ್ಬಿಟ್ಟಾನೆ ಹುಡುಗ ಮಾತ್ರ. ನೋಡಿ ಒಂದು ನಾಚಿಕೊಂಡು ನೋಡಿ ಗೈಸ್. ಇವ್ನು ಏನು ಹಚ್ತಾನೆ ಕೇಳಿ ಗೈಸ್, ಮತ್ತೆ ನಾವು ಹಚ್ಕೊಳ್ಳೋಣ ಒಂಚೂರ. ಇಷ್ಟೊಂದು ಥರ ಬೆಳಗಾವನೆ ಗೈಸ್, ಅದು ಏನು ಹಚ್ಕೊಂತಿಲ್ಲ ಹೇಳಿ. ನಾವು ಒಂಚೂರು ಹಚ್ಕೊಂಡು ನೀರಜ ನೋಡಿ ಗೈಸ್. ಇಲ್ಲಿ ನೋಡಿ ಎಲ್ಲ ಉಳ್ಕೊಳಕ್ಕೆ ಬಂದಾರೆ ಗೈಸ್. ಆ ಕಡೆ ಏನೋ ದೇವಸ್ಥಾನ ಇರೋದು, ಇಲ್ಲಿ ಕರ್ಕೊಂಬಂದಾರೆ. ನೋಡಿ ಸೂರ್ಯ ನೋಡಿ ಈಗ ಹೋಗ್ತಾ ಇದ್ವಿ ಗೈಸ್. ನೋಡಿ ಮಂತ್ರಾಲಯಕ್ಕೆ ಬಂದು ಈಗ ಮಂತ್ರಾಲಯ ನೋಡಿ ಗೈಸ್. ಎಷ್ಟೊಂದು ಜನ ಫುಲ್ ರಶ್ ಗೈಸ್. ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಅಂದ್ಕೊಂಡು ನನಗಂತೂ ಹೋಗಕ್ಕೆ ಆಗಲಿಲ್ಲ ನೋಡಿ ಗೈಸ್. ನಾವು 5 ದಿವಸ ಮಂತ್ರಾಲಯ ಫುಲ್ ರಶ್ಶು ಗೈಸ್. ಯಪ್ಪ ಸಿಕ್ಕಾಪಟ್ಟೆ ಕಾಲಿಕ್ಕೆ ಜಾಗಿರಲಿಲ್ಲ ನೋಡಿ ಗೈಸ್. ನಂಗಂತೂ ಸಾಕಾಗಿ ನಮ್ಮ ದೃಷ್ಟಿನ ಕೋಲೆ ಇಲ್ಲ ಗೈಸ್. ಅಲ್ಲೇ ಕುತ್ಕೊಂಬಿಟ್ಟೆ, ಸಾಕಾಗ್ಬಿಡ್ತು ಗೈಸ್. ಕಾಲಿಲ್ಲ ನೋಡಿ. ಇಲ್ಲೇ ಕುಂತೀನಿ ಈಚೆಗಡೆಲಿ ಗೈಸ್, ಮೆಟ್ಲ ಮೇಲೆ ಗೈಸ್. ಅಲ್ಲಿ ದೃಷ್ಟಿನ ಅಲ್ಲಿಂದ ನಡ್ಕೊಂಡು ಗೈಸ್. ನಾವು ಮಂತ್ರಾಲಯ ಮುಗೀತು, ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ಗೈಸ್. ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ದು ಗೈಸ್ ಬ್ರಿಡ್ಜು. ನೋಡಿ ಎಷ್ಟು ಚೆನ್ನಾಗೈತೆ ಗೈಸ್. ಎಲ್ಲ ನೀರು ಖಾಲಿ ಆಗ್ಬಿಟ್ಟವೆ ಗೈಸ್. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಯಪ್ಪ ಒಂದು 5 ನಿಮಿಷ ನಿಂತ್ಕೊಳಕ್ಕೂ ಅಲ್ಲ ಅಂತ ಬಿಸಿಲು ಹೊಡಿತೈತೆ ಗೈಸ್.
ಈಗ ಹೋಗ್ಬೇಕಾದ್ರೆ ಗೈಸ್ ನೋಡಿ ಮಂತ್ರಾಲಯ ಮುಗಿಸ್ಕೊಂಡು ಈಗ ಬಂದಿದ್ದು ಪಂಚಮುಖಿ ಆಂಜನೇಯ ಗೈಸ್. ಇದು ಒಂದು ಬೆಟ್ಟ ಐತೆ ಗೈಸ್. ಆ ಬೆಟ್ಟ ಒಂದು 60-70 ಮೆಟ್ಲವೆ ಗೈಸ್. ಅದನ್ನ ಹತ್ಕೊಂಡು ಮ್ಯಾಕ್ ಹೋದ್ರೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ ಈಗ ಮ್ಯಾಕೆ. ನೋಡಿ ಕೋತಿ ಎಲ್ಲ ಗೈಸ್ ಅಲ್ಲಿ ನೋಡಿ ಗೈಸ್. ಅಲ್ಲೂ ಸ್ವಲ್ಪ ಸುಮಾರಾಗಿದ್ರು ಜನ, ಅಷ್ಟೊಂದು ಜನ ಜಾಸ್ತಿ ಇರಲಿಲ್ಲ. ನೋಡಿ ಅಲ್ಲಿ ಕೋತಿಗಳು ಹೆಂಗ್ಕೊಂತವೆ ಗೈಸ್. ಇವೇನು ಕೋತಿ ಏನು ಜಾಸ್ತಿ ಏನು ಹಂಗೇನು ಅಯ್ಯೋಸ್ತಿರ್ಲಿಲ್ಲ ಗೈಸ್. ಒಂದೊಂದು ಕಡೆ ಕಿತ್ಕೊಳಕ್ಕೆ ಬರ್ತಾವೆ, ಕಚ್ಚೆಗೆ ಬರ್ತಾವೆ ಗೈಸ್. ಇವೇನು ಹಂಗೆ ಆಡ್ತಿರ್ಲಿಲ್ಲ. ನೋಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಪೂರ್ತಿ. ನೋಡಿ ಬರೀ ಗೈಸ್ ಹೋಗೋಣ ಈಗ ಮುಂದಕ್ಕೆ ಗೈಸ್. ನೋಡಿ ಇಲ್ಲಿ ದೇವಸ್ಥಾನ ಐತೆ. ನೋಡಿ ಇಲ್ಲಿ ಗೋಡೆ ಮೇಲೆಲ್ಲ ಯಾವ ಥರ ಚಿತ್ರ ಬಿಟ್ಟಾರೆ ಆಂಜನೇಯಿಂದ. ಸೂಪರ್ ಆಗಿದೆ ಗೈಸ್ ಮರ ಚಿತ್ರ. ನೋಡಿ ಗೈಸ್ ಇದೇ ದೇವಸ್ಥಾನ ಅಂತೆ. ಇನ್ನೂ ಮ್ಯಾಕ್ ಹೋಗ್ಬೇಕು ಗೈಸ್. ಇನ್ನೂ ಇದು ಚಿಕ್ಕ ದೇವಸ್ಥಾನ, ಇನ್ನು ಮ್ಯಾಕ್ ಹೋದ್ರೆ ದೊಡ್ಡ ಸಿಗುತ್ತೆ ಗೈಸ್. ಗೈಸ್ ನೋಡಿ ಇಲ್ಲಿ ದೊಡ್ಡ ದೇವಸ್ಥಾನ ಐತೆ ಗೈಸ್. ಚಿಕ್ಕದು ಆಂಜನೇಯಂದು ನೋಡಿ ದೊಡ್ಡದು. ನೋಡಿ ಗೈಸ್ ಇದೇ ಬೆಟ್ಟ ಎತ್ಕೊಂಡು ಮ್ಯಾಕ್ ಹೋದ್ರೆ ಸಿಗುತ್ತೆ ಗೈಸ್ ದೇವಸ್ಥಾನ ಪಂಚಮುಖಿ ಆಂಜನೇಯಲ್ಲಿ. ನೋಡಿ ನಾವೆಲ್ಲ ದರ್ಶನ ಮಾಡ್ಕೊಂಬಂದು ಗೈಸ್. ಅಷ್ಟೊಂದು ಏನು ರಶ್ ಇರಲಿಲ್ಲ, ಸುಮಾರು ಇತ್ತು. ಒಂದೊಂದ್ಸತಿ ಫುಲ್ ರಶ್ ಆಗ್ತಾರಂತೆ, ಅಷ್ಟೊಂದು ಗೈಸ್. ನೋಡಿ ಕಲ್ಲೆಲ್ಲ ಹೆಂಗೆ ಜೋಡಿಸೈತೆ ಗೈಸ್. ಅದು ಈ ಕಲ್ಲೆಲ್ಲ ಯಾರು ಜೋಡಿಸಿರೋ ಅಂತ ಗೊತ್ತಿಲ್ಲ ಗೈಸ್. ನೋಡಿ ಗೈಸ್ ಹೆಂಗೆ ಜೋಡಿಸ್ಯಾರ ಕಲ್ಲು. ಇಲ್ಲೇ ಇದೆಯಾ ಅಲ್ಲಿ ಮುಂದೆ ಮುಂದೆ ಪುಷ್ಪಕ್ಕ ಏ ಮಂಜಕ್ಕ ಪುಷ್ಪಕ್ಕರಲ್ಲಿ ಎಲ್ಲ ಕಡೆ ಪುಷ್ಪಕ್ಕ ಎಲ್ಲ ಗೈಸ್ ನೋಡಿ ಈಗ ಊಟ ಮಾಡೋಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಕಸ ಗುಡಿಸ್ತಾರೆ, ಇಲ್ಲೇ ಈಗ ಊಟ ಮಾಡೋದು. ನೋಡಿ ನಾನು ಮ್ಯಾರೇಜ್ ಹಾಕೊಂತಿದ್ದೀವಿ. ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಗೈಸ್, ಇದು ಯಾವುದು ಅಂದರೆ ಮಂತ್ರಾಲಯ ಅಲ್ಲ. ಮಂತ್ರಾಲಯ ಮುಗಿಸ್ಕೊಂಡು ಬಂದು ಗೈಸ್ ಈಗ ಇದು ಪಂಚಮುಖಿ ಆಂಜನೇಯ ಅಂತ ಗೈಸ್. ಇದಾದಮೇಲೆ ಇನ್ನೊಂದು ಐತೆ. ಈ ಊಟ ಮುಗಿಸ್ಕೊಂಡು ಹೋದರೆ ಈಗ 1 ಗಂಟೆಗೆ ಹೋಗ್ತೀವಿ. ಬಿಚ್ಚಾಲೆ ಅಂತ ಏನಾಯ್ತಂತ ಅಲ್ಲೊಂದು, ಅದನ್ನು ಅಲ್ಲಿ ಕರೋಣ ಅಂತ ನಮಗೆ ಗೈಸ್. ಅಲ್ಲೂ ತೋರಿಸ್ತೀನಿ ಗೈಸ್ ಏನೇನು ಅಂತ. ನೋಡಿ ಗೈಸ್ ನಮ್ಮ ನೀರಜ್ ಕನ್ನಡ ಹಾಕೊಂಡು ಸಕಾಲ ಹಾಕೊಂಡು ನೋಡಿ. ಇದೆಲ್ಲರ ಫಿಗರ್ ನೋಡಿದ್ದೀರಾ? ಫಾರಿನ್ ಫಿಗರ್ ಗೈಸ್ ಇದು.